ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ ನಾವು ವೆಯ್ಟ್ ಲಾಸ್ ಮಾಡೋದಕ್ಕೆ ಯಾವ ಥರ ಎಲ್ಲ ಫುಡ್ನ ತಿನ್ನಬೇಕು ಅನ್ನೋ ವ್ಲಾಗಲ್ಲಿ ಇವತ್ತಿನ ಲಾಸ್ಟ್ ಡೇ ಅಂದರೆ ಡೇ 7 ವ್ಲಾಗ್ನ ನಾನು ಮಾಡ್ತಾಯಿದ್ದೀನಿ. ಇವತ್ತಿನ ದಿನ ನಾನು ಮಾರ್ನಿಂಗು ಸೌತೆಕಾಯಿ ಜ್ಯೂಸನ್ನ ಮಾಡ್ಕೊತಿದ್ದೀನಿ. ಏನಿಲ್ಲ, ಸಿಂಪಲ್ಲಾಗಿ ಸೌತೆಕಾಯಿಗಳನ್ನ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ನೀಟಾಗಿ ಸಣ್ಣದಾಗಿ ರುಬ್ಬಿಟ್ಕೊಳ್ಳಿ. ಅದನ್ನು ಒಂದು ಗ್ಲಾಸ್ಗೆ ಶಿಫ್ಟ್ ಮಾಡ್ಕೊಳ್ಳಿ. ನಿಮಗೆ ಹಾಗೆ ಕುಡಿಯೋಕ್ಕಾಗಲ್ಲ ಅಂತ ಅಂದರೆ ಶೋಧಿಸ್ಕೊಳ್ಳಿ. ನಾನಂತೂ ಶೋಧಿಸ್ಕೊತಿಲ್ಲ, ಹಾಗೆ ಕುಡಿದ್ರೇ ಇನ್ನು ಪ್ರೋಟೀನ್ಸು ಎಲ್ಲ ಜಾಸ್ತಿ ಸಿಗುತ್ತೆ. ಹಾಗಾಗಿ ನೆಕ್ಸ್ಟ್ ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು. ಇದರಿಂದ ತುಂಬ ಅಂದರೆ ತುಂಬ ಯೂಸಸ್ ಇದೆ. ನಮ್ಮ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ, ಮತ್ತು ಮಲಬದ್ಧತೆ ಪ್ರಾಬ್ಲಮ್ಸ್ ಇದ್ದರೆ ಅದಕ್ಕೆ ಸಹಾಯ ಮಾಡುತ್ತೆ. ತೂಕ ಇಳಿಸೋರಿಗಂತೂ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ. ಇದರಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ, ಕೊಲೆಸ್ಟ್ರಾಲ್ ಕಡಿಮೆ ಇರೋದ್ರಿಂದ ತೂಕ ಇಳಿಸೋದಕ್ಕೂ ತುಂಬ ಸಹಾಯ ಮಾಡುತ್ತೆ ಇದು. ನೆಕ್ಸ್ಟ್ ಇನ್ನೇನಿದ್ರು ಟಿಫನ್ ಅಲ್ವಾ, ಟಿಫನ್ ಮಾಡೋದಕ್ಕೆ ನಾರ್ಮಲಾಗಿ ದೋಸೆನ ಮಾಡ್ಕೊಳ್ಳೋದಕ್ಕಿಂತ ನೀವು ಈ ಥರ ಎಲ್ಲ ಬೇಳೆಕಾಳುಗಳನ್ನ ಯೂಸ್ ಮಾಡಿಕೊಂಡು ದೋಸೆ ಮಾಡೋದ್ರಿಂದ ಇದನ್ನು ಸಹ ತೂಕ ಇಳಿಸೋದಕ್ಕೆ ತುಂಬ ಯೂಸ್ಫುಲ್ಲು. ಪ್ರೋಟೀನ್ಸ್ ಎಲ್ಲ ಜಾಸ್ತಿ ಇರುತ್ತೆ ಇದರಲ್ಲಿ. ತೊಗರಿಬೇಳೆ, ಅಕ್ಕಿ, ಹೆಸ್ರು ಕಾಳು, ಕಡಲೆಬೇಳೆ ಮತ್ತು ಸ್ವಲ್ಪ ಉದ್ದಿನಬೇಳೆ, ಆಮೇಲೆ ಒಂದು ಸ್ವಲ್ಪ ರಾಗಿನ ನೀಟಾಗಿ ವಾಶ್ ಮಾಡಿಬಿಟ್ಟು ನೈಟೇ ನೆನೆಗಾಕಿದ್ದೆ ನಾನು. ಆಮೇಲೆ ಮಾರ್ನಿಂಗು ಅದನ್ನು ನೀಟಾಗಿ ಸಣ್ಣದಾಗಿ ರುಬ್ಕೊಂಡು ಅದು ದೋಸೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಒಂದು ಸ್ವಲ್ಪ ಉಪ್ಪನ್ನ ಹಾಕಿ ನಾನು 1 ಅವರ್ ಅದನ್ನು ರೆಸ್ಟಿಗೆ ಬಿಡ್ತೀನಿ. ನೀವು ಬೇಕಿದ್ದರೆ 3 ಅವರ್ 4 ಅವರ್ ಬಿಟ್ರೂ ತುಂಬ ಚೆನ್ನಾಗಿರುತ್ತೆ. ಇನ್ನು ನಾನು ಕ್ವಿಕ್ಕಾಗಿ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ತೀನಿ ಇದನ್ನು ಯಾವಾಗಲೂ ಅಷ್ಟೇ, ಈ ದೋಸೆನ. ಅದು 1 ಅವರ್ ಆಗಲಿ. ಅಷ್ಟರೊಳಗಡೆ ನಾನು ಚಟ್ನಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಸಿಂಪಲ್ಲಾಗಿ ತೆಂಗಿನ ತುರಿ, ಕಡಲೆ, ಉಪ್ಪು, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿಕಾಯಿ, ಕೊತ್ತಂಬರಿ ಮತ್ತು ಸ್ವಲ್ಪ ಹುಣಸೆಹಣ್ಣು ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ಸಿಂಪಲ್ಲಾಗಿ ಒಂದು ಚಟ್ನಿನೂ ರೆಡಿ ಮಾಡಿಕೊಂಡೆ. ಅಷ್ಟರೊಳಗಡೆ ದೋಸೆ ಇಟ್ಟು 1 ತಾಸು ಆಗಿತ್ತು ಆಲ್ರೆಡಿ. ಒಲೆ ಮೇಲೆ ದೋಸೆ ಹಂಚನ್ನ ಇಟ್ಬಿಟ್ಟು ಸ್ವಲ್ಪ ಎಣ್ಣೆನ ಹಾಕಿ, ನಾವು ಯಾವ ಥರ ಮಾಮೂಲಿ ದೋಸೆನ ಹಾಕ್ತೀವಿ ಆ ಥರ ಹಾಕಿ, ನಿಮಗೆ ಎಣ್ಣೆ ಬೇಕು ಅಂದರೆ ಎಣ್ಣೆ, ಇಲ್ಲ ಸ್ವಲ್ಪ ತುಪ್ಪ, ಬೆಣ್ಣೆ ಯಾವುದಾದ್ರೂ ಆಯಿತು ಮೇಲ್ಗಡೆ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 2 to 3 ಮಿನಿಟ್ಸು ಮಾಮೂಲಿ ದೋಸೆನ ಹೆಂಗೆ ಬೇಯಿಸ್ಕೊತೀರಾ ಹಾಗೆ 2 ಕಡೆ ನೀಟಾಗಿ ಬೇಯಿಸ್ಕೊಂಡ್ರೆ ಹೆಲ್ದಿಯಾಗಿರೋ ಪ್ರೋಟೀನ್ ಫುಲ್ಲು ದೋಸೆ ನಮಗೆ ರೆಡಿ ಆಗುತ್ತೆ. ಇದನ್ನು 2 ಇಲ್ಲ 3 ತಿಂದರೆ ಸಾಕು, ಹೊಟ್ಟೆ ತುಂಬುತ್ತೆ ಮತ್ತು ಬೇಗ ಅಂತೂ ಹೊಟ್ಟೆ ಹಸ್ವಾಗಲ್ಲ. ಅದಕ್ಕೆ ಇದು ವೆಯ್ಟ್ ಲಾಸ್ಗೆ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ. ಟಿಫನ್ ಮಾಡಿಕೊಂಡು ಚೋಟುನ ಸ್ಕೂಲಿಗೆ ಕಳಿಸಿ ಚರಿತ್ನ ಅವ್ರ ಪಪ್ಪನ ಹತ್ರ ಬಿಟ್ಬಿಟ್ಟು ನಾನು ಮತ್ತು ಜಾನು ಹೊರಗಡೆ ಹೋಗ್ತಿದ್ದೀವಿ. ಎಲ್ಲಿಗೆ ಅಂದರೆ ಜ್ಯುವೆಲರಿ ಶಾಪ್ಗೆ. ಫ್ರೆಂಡ್ಸ್, ನಾನು 3 ಇಂದ 4 ಮೂಗ್ಬುಟ್ಟು ಯೂಸ್ ಮಾಡಿದೆ 6 ಮಂತಲ್ಲಿ. ಯಾಕೆಂದರೆ ಬೇಗ ಬೇಗ ಮುರಿದೋಗ್ತಿತ್ತು, ಮೇಲ್ಗಡೆ ಚೆನ್ನಾಗಿರ್ತಿತ್ತು ಬಟ್ಟೆ, ಬಟ್ ಟೈಟ್ ಮಾಡ್ಕೋತೀವಲ್ಲ ಅದು ಕಟ್ಟಾಗ್ತಿತ್ತು, ಯಾಕೆ ಅಂತ ಗೊತ್ತಿಲ್ಲ. ಅದಕ್ಕೆ ಈ ಸಲ ಒಂದು ದೊಡ್ಡದಾಗಿದ್ರೂ ಪರವಾಗಿಲ್ಲ ಗಟ್ಟಿಯಾಗಿರೋದನ್ನು ತಗೊಳ್ಳೋಣ ಅಂತ ಅಂದ್ಕೊಂಡು ಶಾಪ್ಗೆ ಹೋದೆ. ಫೈನಲಿ ಒಂದು ಮೂಗ್ಬೊಟ್ಟು ಸೆಲೆಕ್ಟ್ ಮಾಡಿಕೊಂಡೆ. ಚಿನ್ನದ ರೇಟ್ ಅಂತೂ ಕೇಳಿದ್ರೆ ತಲೆ ಸಿತ್ತು ಬಿದ್ದೋಗಬೇಕು ಹಾಗಂತ ಆಗಿಬಿಟ್ಟಿದೆ ಇವಾಗ. ಅಷ್ಟು ಚಿಕ್ಕ ಮೂಗ್ಬೊಟ್ಟಿಗೆ 2,000 ಆಗೋಯಿತು. ಹೀಗೆ ಆದರೆ ಮುಂದೆ ಮಾತ್ರ ನಾವು ಚಿನ್ನ ಮಾಡಿಸ್ಕೊಳ್ಳೋಕ್ಕೆ ಎಷ್ಟು ಕಷ್ಟಪಡಬೇಕು, ಅದ್ರ ಬದಲು ಹಾಗೆ ಇರೋದೇ ಬೆಸ್ಟ್ ಅಂತ ಅನಿಸ್ಬಿಡ್ತು ಚಿನ್ನದ ರೇಟ್ ಕೇಳಿಬಿಟ್ಟು. ಮೂಗ್ಬೊಟ್ಟೆಲ್ಲ ತೊಗೊಂಡಾಯಿತು. ಅಲ್ಲಿಂದ ಸ್ಟ್ರೈಟು ನಾವು ಹೋಗಿದ್ದೆ ವಿಶಾಲ್ ಮಾರ್ಟ್ಗೆ. ಇದು ನಮ್ಮ ಅಂಗಡಿ ಆಪೋಸಿಟೇ ಇದೆ. ನಮ್ಮ ಶಾಪಲ್ಲಿ ಟೀನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಇನ್ಮೇಲೆ ಅಲ್ಲೇ ಪಕ್ಕದಲ್ಲಿ ಟೀ ಶಾಪ್ ಇತ್ತಲ್ವ, ಅಲ್ಲೇ ತೊಗೋತಿದ್ವಿ. ಬಟ್ ಎಲ್ಲರೂ ಮಾತಾಡಿಕೊಂಡು ಯಾಕೆ ನಾವೇ ಮಾಡ್ಕೊಂಡು ಕುಡಿಬಾರ್ದು ಇನ್ನೂ ಚೆನ್ನಾಗಿ ಅಂತ ಅಂದ್ಕೊಂಡು ಟೀ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ವಿ. ಅದಕ್ಕೆ ಏನೇನು ಪಾತ್ರೆ, ಗ್ಲಾಸು ಎಲ್ಲ ಬೇಕೇ ಬೇಕಲ್ವ, ಅದಕ್ಕೆ ಅದನ್ನು ತೊಗೊಳೋದಕ್ಕೆ ನಾವು ವಿಶಾಲ್ ಮಾರ್ಟ್ಗೆ ಹೋಗಿದ್ವಿ. ಹಾಗೆ ಮನೆಗೂ ಒಂದು ಬೌಲ್ ಥರದ್ದು ಪಾತ್ರೆ ತೊಗೊಂಡೆ ಅಡುಗೆ ಮಾಡೋದಕ್ಕೆ. ನಾವು ಅಂದರೆ ಹೆಣ್ಮಕ್ಳು ಗೊತ್ತಲ್ಲ, ಒಂದು ತೊಗೊಳಕ್ಕೆ ಹೋದರೆ ಒಂದು ತೊಗೊಂಡು ಬರ್ತೀವ, ಅದ್ರ ಜೊತೆ ಮತ್ತೆ 100 ತೊಗೊಂಡು ಬಂದೇ ಬರ್ತೀವಿ. ಇಲ್ಲ 18 ರೂಪಾಯಿ ದುಡ್ಡು ಕೊಡು, ಪ್ಲಾಸ್ಟಿಕ್ಕು ಕೊಡ್ತಾರೆ. ಹಾಂ, ಎಷ್ಟು ಒಂದು ಹೇಳಿ, ಎಷ್ಟು
ಪಾತ್ರೆ ಪಾತ್ರೆ ಎಲ್ಲ ಫ್ರೀ ಮಾಡಿ ಕೊಡ್ತಿದ್ದೀವಿ, ತಗೊಂಡು ಹೋಗಿ. ಕೆಲಸ ನಾನು ಜೋಡಿಸ್ತಿದ್ದಾಳೆ ನಮ್ಮ ಹುಡುಗಿ ಬಿಸ್ಕೆಟ. ನೋಡಿ ನಮ್ಮ ಶಾಪ್ ಇಷ್ಟು ಚೆನ್ನಾಗಿ ಕಾಣ್ಸೋಕ್ಕೆ ಕಾರಣನೇ ನಮ್ಮ ಸುಜಾತ ಅವರು. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಜೋಡಿಸ್ಕೊಂಡು ಸಖತ್ತಾಗಿ ಇಟ್ಕೊಂಡು. ಈಗ ಎಷ್ಟು ಚಲೋ ಕಾಣತೈತಿ ನೋಡಕ್ಕ. ಹೌದಾ, ಮಸ್ತ್. ಇಲ್ಲ ನಾನು ಯಾವಾಗಲೂ ಒಂದಲ್ಲೇ ಮಾಡ್ಕೊಂಡಿದ್ದೆ. ಹಾಗೆ ನಮ್ಮ ಶಾಪ್ಗೆ ಹೋಗಿ ಪಾತ್ರೆಗಳೆಲ್ಲ ಕೊಟ್ಬಿಟ್ಟು ಮನೆಗೆ ಬಂದು ಫಸ್ಟ್ ಮಾಡಿದ ಕೆಲಸ ಅಂದರೆ ನಾನು ಮೂಗ್ಬೊಟ್ಟು ಹಾಕ್ಕೊಂಡು ಹೇಗೆ ಕಾಣಿಸ್ತಿದೆ ಅಂತ ನೋಡಿಕೊಂಡೆ. ಹೇಗೆ ಕಾಣಿಸ್ತಿದೆ ಕಮೆಂಟ್ ಮಾಡಿ ಎಲ್ರೂ. ಅದಾದಮೇಲೆ ಅಡುಗೆ ಮಾಡಿಕೊಂಡೆ ಮಧ್ಯಾಹ್ನದ ಊಟಕ್ಕೆ ಅಂತ. ಸಿಂಪಲ್ಲಾಗಿ ನಾನು ರೈಸು ಮತ್ತು ಮೂಲಂಗಿ ಸಬ್ಬಸಿಗೆ ಸೊಪ್ಪಿನ ಸಾಂಬಾರು, ಒಂದು ಸ್ವಲ್ಪ ಈರುಳ್ಳಿ, ಒಂದು ಸ್ವಲ್ಪ ಟೊಮಾಟೊ ಮತ್ತು ಒಂದು ಸ್ವಲ್ಪ ಕ್ಯಾರೆಟು ಊಟ ಮಾಡೋದಕ್ಕೆ ಇಷ್ಟನ್ನು ಯೂಸ್ ಮಾಡ್ತಾಯಿದ್ದೀನಿ ನಾನು. ಇವತ್ತಂತೂ ನನಗೆ ಫ್ರೀನೇ ಇಲ್ಲ, ಬೆಳಗ್ಗೆಯಿಂದ ಕೆಲಸ. ಅಷ್ಟರೊಳಗಡೆ ಚೋಟು ಬಂದಿದ್ದ ಮನೆಗೆ. ನಾನು ಊಟ ಮಾಡಿ ಫಸ್ಟು ತುಂಬ ಅಂದರೆ ತುಂಬ ಹೊಟ್ಟೆ ಹಸ್ತಿತ್ತು. ಅವನು ಬಂದ ತಕ್ಷಣವೇ ಅವ್ರ ಪಪ್ಪನ ಹತ್ರ ಒಂದು ಹಾಫ್ ಬೆಲ್ ಹಾಕಿಸ್ಕೊಂಡು ತಿಂದಿದ್ದ. ಆಮೇಲೆ ಅವನಿಗೂ ಊಟ ಮಾಡಿಸ್ದೆ. ಚರಿತ್ರಿಗೂ ರಾಗಿ ಸರಿ ಮಾಡಿ ತಿನ್ನಿಸಿ ನೆಕ್ಸ್ಟ್ ಮತ್ತೆ ನಾನು ಅಂಗಡಿಗೆ ಹೋಗಬೇಕಿತ್ತು. ನಮ್ಮ ಮನೆಯವರು ರೆಸ್ಟ್ ಮಾಡೋಕ್ಕೆ ಅಂತ ಬಂದಿದ್ದರು. ಸೊ ನಾನು ಮತ್ತೆ ಇವಾಗ ಅಂಗಡಿಗೆ ಹೋಗಬೇಕು. ಫ್ರೆಂಡ್ಸ್, ನಮ್ಮ ಶಾಪ್ ಮುಂದೆನೇ ಈ ಥರ ಸರ್ಕಸ್ ಥರ ಏನೋ ಮಾಡ್ತಿದ್ರು. ಅವ್ರು ನೋಡಿ ಅಂತೂ ನನಗೆ ಹೆಂಗಾಯಿತು ಅಂತಂದರೆ, ಯಪ್ಪ ಪಾಪ ಹುಡುಗಿ ಎಷ್ಟು ಕಷ್ಟಪಡ್ತಿದೆ ಅಂತ ಅಂದರೆ, ಅವರು ನೋಡ್ತಿದ್ರೆ ನಾವೆಷ್ಟು ಚೆನ್ನಾಗಿದ್ದೀವಿ, ನಾವೆಷ್ಟು ಬೆಟರ್ ಆಗಿದ್ದೀವಿ ಅಂತ ಅನಿಸುತ್ತೆ. ಅದೊಂದು ಚಿಕ್ಕ ಪಾಪ ಇತ್ತು, ಮೋಸ್ಟ್ಲಿ ನಮ್ಮ ಚರಿತನ ಏಜು ಅಂತ ಅನಿಸುತ್ತೆ. ಆ ಬಿಸಿಲಲ್ಲಿ ತೊಡೆ ಮೇಲೆ ಹಾಕ್ಕೊಂಡು ಕೂತಿದ್ರು. ಎಷ್ಟು ಬೇಜಾರಾಯಿತು ಅಂದರೆ, ದೇವರು ಯಾಕೆ ಎಲ್ರಿಗೂ ಈ ಥರ ಮಾಡ್ತಾನೆ ಅಂತ ಅನಿಸ್ತು ಒಂದೊಂದು ಸಲ. ಆದರೂ ಏನು ಮಾಡೋಕ್ಕಾಗಲ್ಲ, ಇರೋದ್ರಲ್ಲೇ ಜೀವನನ ಖುಷಿಯಾಗಿ ಕಳೆದ್ರೆ ಒಳ್ಳೆಯದು ಅಲ್ವಾ. ನೆಕ್ಸ್ಟು ಶಾಪಿಂದ ಮತ್ತೆ ಮನೆಗೆ ಹೋಗಿ ಮತ್ತೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ಹೇಮಲ್ಗೆ ಹಾಲೆಲ್ಲ ಕುಡಿಸ್ಕೊಂಡು ನಾವು ಮತ್ತೆ ಡ್ಯಾನ್ಸ್ ಕ್ಲಾಸ್ಗೆ ಬಂದ್ವಿ. ಯಪ್ಪ ಇವತ್ತೆಷ್ಟು ಓಡಾಡಿದ್ದೀನಿ ಅಂತ ಅಂದರೆ ತುಂಬ ಸುಸ್ತಾಗಿ ಹೋಗ್ಬಿಟ್ಟಿತ್ತು. ಆದರೂ ಏನು ಮಾಡೋದು, ಅವ್ನು ಡ್ಯಾನ್ಸ್ ಕ್ಲಾಸು ಮಿಸ್ ಮಾಡಬಾರ್ದು ಅಲ್ವಾ. ಹಾಗಾಗಿ ಡ್ಯಾನ್ಸ್ ಕ್ಲಾಸ್ಗೆ ಕರ್ಕೊಂಬಂದೆ. ಮುಂಚೆ ಹೋಗ್ತಿದ್ದ ನಾನು ಪ್ರೆಗ್ನೆಂಟ್ ಇದ್ದಾಗ, ಬಟ್ ಚರಿತ್ ಬಂದಮೇಲೆ ನನಗೆ ಕರ್ಕೊಂಬರೋಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಡ್ರಾಪ್ ಮಾಡಿದ್ದೆ. ಇವಾಗ ಸ್ವಲ್ಪ ದೊಡ್ಡವನಾಗಿದ್ದಾನೆ ಚರಿತನು, ಹಾಗಾಗಿ ಅವನನ್ನು ಕರ್ಕೊಂಡು ಡ್ಯಾನ್ಸ್ ಕ್ಲಾಸ್ಗೆ ಹೋಗಿ ಒಂದು 6:30 to 8 ಇರುತ್ತೆ. ಅದನ್ನು ಮುಗಿಸ್ಕೊಂಡು ಹಾಗೆಯೇ ನಾನು ಸ್ವಲ್ಪ ಜಂಬಾ ಕ್ಲಾಸಿಗೆ ಸೇರ್ಕೊಳ್ಳೋಣ ಅಂತ ಅಂದ್ಕೊತಿದ್ದೆ. ಬಟ್ ಚರಿತ್ ಇರೋದ್ರಿಂದ ಏನು ಮಾಡ್ತಾನೋ ಹೇಗೋ ಗೊತ್ತಿಲ್ಲ. ಬಟ್ ಸದ್ಯಕ್ಕಂತೂ ಹೇಮಲ್ ಡ್ಯಾನ್ಸ್ ಕ್ಲಾಸ್ ಅಂತೂ ನಡೀತಿದೆ. ನೆಕ್ಸ್ಟು ಮತ್ತೆ ಡ್ಯಾನ್ಸ್ ಕ್ಲಾಸಿಂದ ಮನೆಗೆ ಬಂದ್ವಿ. 8:15 8:20 ಆಗಿತ್ತು. ಇನ್ನೇನು ಊಟದ ಟೈಮು. ಮತ್ತು ನಾನು ಸಿಂಪಲ್ಲಾಗಿ ಎಗ್ ಕ್ಯಾಪ್ಸಿಕಮ್ ಫ್ರೈ ಮಾಡೋಣ ಅಂತ ಅಂದ್ಕೊಂಡೆ. ಅದಕ್ಕೆ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಒಂದು 4 ಮೊಟ್ಟೆನ ಹೊಡೆದಾಕೊಂಡು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡೆ. ಅದಾದಮೇಲೆ ಅದೇ ಪ್ಯಾನ್ಗೆ ಮತ್ತೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂತಹ ಶುಂಠಿ, ಬೆಳ್ಳುಳ್ಳಿ ಮತ್ತು ಒಂದು 4 ಹಸಿಮೆಣ್ಸಿಕಾಯಿನ ಹಾಗೆ ಸೀಳ್ಬಿಟ್ಟು ಹಾಕ್ಕೊಂಡೆ. ಆಮೇಲೆ ಸ್ವಲ್ಪ ಕರಿಬೇವು ಮತ್ತು ಒಂದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಆನಿಯನ್ನು, ಆಮೇಲೆ ಅದಕ್ಕೇ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ಮತ್ತು ಒಂದು ಸ್ವಲ್ಪ ಟೊಮೆಟೊ, ಅದನ್ನು ನಾನು ಸ್ಲೈಸ್ ಆಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಅದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡೆ. ಅದು ಬೇಗ ಫ್ರೈ ಆಗಲಿ ಅಂತ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು 5 ಮಿನಿಟ್ಸು ಚೆನ್ನಾಗಿ ಬೇಯಿಸ್ಕೊಂಡೆ. ನೆಕ್ಸ್ಟ್ ಅದಾದಮೇಲೆ ಅದಕ್ಕೆ ನಾವು ಏನು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ವಿ ಅಲ್ವಾ, ಆ ಎಗ್ಗನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕೊನೆಯದಾಗಿ ಒಂದು ಸ್ವಲ್ಪ ಜೀರಿಗೆ ಪೌಡರ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಎಗ್ ಕ್ಯಾಪ್ಸಿಕಮ್ ಫ್ರೈ ರೆಡಿ ಆಗುತ್ತೆ. ಬರೀ ಚಪಾತಿ ಮತ್ತು ಅದನ್ನು ತಿನ್ನೋದಕ್ಕೆ ಬೇಜಾರಲ್ವ, ಅದಕ್ಕೆ ಸೈಡ್ಸಿಗೆ ಮತ್ತೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ನಮ್ಮದು ಹಳ್ಳಿ ಸ್ಟೈಲಲ್ಲಿ ಅಂಬಳಿನ ಮಾಡ್ಕೊತಿದ್ದೀನಿ. ಅಂಬಳಿಯಿಂದ ಯಾವುದಕ್ಕೆ ತಾನೇ ಯೂಸ್ ಇಲ್ಲ ಹೇಳಿ, ಎಲ್ಲದಕ್ಕೂ ಯೂಸು. ಬಿಸಿಲಲ್ಲಂತೂ ಅಂಬಳಿ ಕುಡಿದ್ರೆ ಆಹಾ ಅಮೃತನೇ ಅಂತ ಹೇಳ್ಬೋದು.
ನಾವು ಶಾಪಲ್ಲಿ ಬೇರೆ ಕೆಲಸ ಮಾಡೋದ್ರಿಂದ ತುಂಬ ಹೀಟು, ಹಾಗಾಗಿ ಡೈಲಿ ನಾವು ಅಂಬ್ಲಿನ ಪ್ರಿಫರ್ ಮಾಡ್ತೀವಿ. ಇವತ್ತಿನ ಊಟ ನಂದು 2 ಚಪಾತಿ ಮತ್ತು ಕ್ಯಾಪ್ಸಿಕಮ್ ಎಗ್ ಫ್ರೈ ಮತ್ತು ಸ್ವಲ್ಪ ಅಂಬ್ಲಿ, ಅದ್ರ ಮೇಲೆ ಆನಿಯನ್ ಹಾಕ್ಕೊಂಡು ತಿಂತಿದ್ರೆ ಆಹಾ ಸ್ವರ್ಗನೇ. ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ವಾಕ್ ಮಾಡಿ ಒಂದು ಸ್ವಲ್ಪ ಬಿಸಿನೀರನ್ನ ಕುಡ್ಕೊಂಡು ಡೈರೆಕ್ಟ್ ನಾವು ಮಲ್ಕೊಳ್ಳೋಕ್ಕೆ ಅಂತಲೇ ಬಂದ್ವಿ. ಅಷ್ಟರೊಳಗೆ ನನ್ನ ಮಗ ಆಟ ಆಡ್ತಿದ್ದ ರೂಮಲ್ಲಿ. ಅವನು ಮಂಡಿಗಾಲಲ್ಲಿ ಹೋಗೋಕ್ಕೆ ಟ್ರೈ ಮಾಡ್ತಿದ್ದಾನೆ. ನೋಡಿ ಎಷ್ಟು ಸರ್ಕಸ್ ಮಾಡ್ತಿದ್ದಾನೆ ಅಂತ. ಎಷ್ಟು ಬೇಗ ದೊಡ್ಡವನಾಗ್ಬಿಟ್ನಪ್ಪ ನನ್ನ ಮಗ ಅಂತ ಅನಿಸುತ್ತೆ. ಅದನ್ನು ನೋಡಿದ್ರೆ ಪುಟಾಣಿಯಾಗಿ ಇದ್ದ. ಎತ್ಕೊಂಡ್ರೆ ಫುಲ್ ಕೈಗೆ ಸಿಗ್ತಿರಲಿಲ್ಲ ಅವನು. ಇವಾಗ ಆಲ್ರೆಡಿ 6 ಮಂತು. ದಿನಗಳೆಷ್ಟು ಬೇಗ ಹೋಗ್ತಿದೆ ಅಂತ ಅನಿಸ್ತಿತ್ತು. ಅರೌಂಡ್ ಇವಾಗ 12 ಆಗಿದೆ. ಆದ್ರೂ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿದ್ದಾನೆ ಅಂತ. ಅವನ ಜೊತೆ ನಾನು ಸ್ವಲ್ಪ ಆಟ ಆಡಿದೆ. ಇವತ್ತಂತೂ ಮಾರ್ನಿಂಗಿಂದ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟೈಮೇ ಸಿಕ್ಕಿರಲಿಲ್ಲ. ಈಗ ಹೇಗೋ ಅವನು ಮಲಗಿರಲಿಲ್ಲ, ಹಾಗಾಗಿ ಅವನ ಜೊತೆ ಒಂದು ಸ್ವಲ್ಪ ಆಟ ಆಡಿಕೊಂಡು ನಾನು ಮಗು ಥರ ಆಗಿಬಿಟ್ಟೆ. ಫ್ರೆಂಡ್ಸ್, ಹೇಗಿತ್ತು ಇವತ್ತಿನ ವ್ಲಾಗು? ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ನೆಕ್ಸ್ಟು ನಾನು ಒಂದು ಒಳ್ಳೆ ಯೂಸ್ಫುಲ್ ವ್ಲಾಗ್ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.